ನಮಸ್ಕಾರ. ಇವತ್ತಿನ ವಿಡಿಯೋ HDFC ಬ್ಯಾಂಕ್ ಉತ್ತಮ ಫಲಿತಾಂಶ, ಹೂಡಿಕೆದಾರರ ಪ್ರತಿಕ್ರಿಯೆಗೆ ಕಾದು ನೋಡೋಣ. ನಮ್ಮ ಎಲ್ಲ ಡಾಕ್ಟರ್ ಭರತ್ಚಂದ್ರ ಗ್ರಾಜ್ಯುಯೇಟ್ಸ್ ಹತ್ರ HDFC ಬ್ಯಾಂಕ್ ಇದ್ದೇ ಇದೆ. ಆದ್ದರಿಂದ ಇವತ್ತಿನ ವಿಡಿಯೋ ಅತಿ ಪ್ರಮುಖ, ಎಲ್ಲರೂ ನೋಡಲೇಬೇಕಾದದ್ದು ಕೊನೆಯವರೆಗೂ. HDFC ಬ್ಯಾಂಕಿನ ಮೂರನೆಯ ಕ್ವಾರ್ಟರ್ ರಿಸಲ್ಟ್ಸ್ ಕಂಪ್ಯಾರಿಸನ್ ನಿಮ್ಮ ಮುಂದೆ ಇಟ್ಟಿದ್ದೇನೆ. ರೆವೆನ್ಯೂ ಅಕ್ಟೋಬರ್ ಡಿಸೆಂಬರ್ 2021ರಲ್ಲಿ 34,588 ಕೋಟಿ, ಅಕ್ಟೋಬರ್ ಡಿಸೆಂಬರ್ 2022ರಲ್ಲಿ 45,002 ಕೋಟಿ ಹಾಗೂ 30.11% ಮೇಲಕ್ಕೆ ಹೋಗಿದೆ. ನೆಟ್ ಪ್ರಾಫಿಟ್ ಅಕ್ಟೋಬರ್ ಡಿಸೆಂಬರ್ 2021ರಲ್ಲಿ 10,616 ಕೋಟಿ, ಅಕ್ಟೋಬರ್ ಡಿಸೆಂಬರ್ 2022ರಲ್ಲಿ 12,735 ಕೋಟಿ ಮತ್ತೆ ಅಭಿವೃದ್ಧಿ 19.96%. ನೆಟ್ NPA ಕೂಡ ಕಳೆದ ವರ್ಷ 0.37% ಇತ್ತು ಇದೇ ಕ್ವಾರ್ಟರ್ ಅಲ್ಲಿ, ಈ ವರ್ಷ 0.33% ಇದೆ. ಈಗ HDFC ಬ್ಯಾಂಕಿನ ಕ್ವಾರ್ಟರ್ಲಿ ಫೈನಾನ್ಷಿಯಲ್ಸ್ 5 ಕ್ವಾರ್ಟರ್ ರಿಸಲ್ಟ್ಸ್ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಮತ್ತೆ ಕೇವಲ ನೆಟ್ ಪ್ರಾಫಿಟ್ ಮಾತ್ರ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಉಳಿದ ಡೀಟೇಲ್ಸ್ ಅನ್ನ ನೀವು ತಾಳೆ ಹಾಕೋಬಹುದು, ವಿಡಿಯೋನ ಪಾಸ್ ಬಟನ್ಗೆ ತಳ್ಳಿಬಿಟ್ಟು. ಅಕ್ಟೋಬರ್ ಡಿಸೆಂಬರ್ 2021ರಲ್ಲಿ ನೆಟ್ ಪ್ರಾಫಿಟ್ 10,616 ಕೋಟಿ, ಜನವರಿ ಮಾರ್ಚ್ 2022ರಲ್ಲಿ ನೆಟ್ ಪ್ರಾಫಿಟ್ 10,475 ಕೋಟಿ ಮತ್ತೆ ಏಪ್ರಿಲ್ ಜೂನ್ 2022ರಲ್ಲಿ ನೆಟ್ ಪ್ರಾಫಿಟ್ 9,617 ಕೋಟಿ, ಜುಲೈ ಸೆಪ್ಟೆಂಬರ್ 2022ರಲ್ಲಿ ನೆಟ್ ಪ್ರಾಫಿಟ್ 11,163 ಕೋಟಿ ಮತ್ತೆ ಅಕ್ಟೋಬರ್ ಡಿಸೆಂಬರ್ 2022ರಲ್ಲಿ ನೆಟ್ ಪ್ರಾಫಿಟ್ 12,735 ಕೋಟಿ ಮತ್ತೆ ಸತತವಾಗಿ ಮೇಲಕ್ಕೆ ಹೋಗ್ತಾ ಇದೆ. ಈಗ HDFC ಬ್ಯಾಂಕಿನ ಬೇರೆ ಪ್ಯಾರಾಮೀಟರ್ಸ್ ಕಂಪ್ಯಾರಿಸನ್ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಟೋಟಲ್ ಡಿಪಾಸಿಟ್ಸ್ ಕ್ವಾರ್ಟರ್ ಎಂಡಿಂಗ್ ಡಿಸೆಂಬರ್ 2021ರಲ್ಲಿ 14,45,541 ಕೋಟಿ, ಕ್ವಾರ್ಟರ್ ಎಂಡಿಂಗ್ ಡಿಸೆಂಬರ್ 2022ರಲ್ಲಿ 17,33,204 ಕೋಟಿ, ಅಭಿವೃದ್ಧಿ 19.9%. ಮತ್ತೆ ಅಡ್ವಾನ್ಸ್ಗಳು ಕ್ವಾರ್ಟರ್ ಎಂಡಿಂಗ್ ಡಿಸೆಂಬರ್ 2021ರಲ್ಲಿ 13,12,142 ಕೋಟಿ, ಕ್ವಾರ್ಟರ್ ಎಂಡಿಂಗ್ ಡಿಸೆಂಬರ್ 2022ರಲ್ಲಿ 15,63,799 ಕೋಟಿ, ಅದು ಕೂಡ 19.2% ಅಭಿವೃದ್ಧಿ. ಬ್ರಾಂಚಸ್ 5,779ರಿಂದ 7,183ಕ್ಕೆ ಜಾಸ್ತಿ ಆಗಿದೆ, 24.29% ಮೇಲಕ್ಕೆ ಹೋಗಿದೆ. ATMಗಳು 17,238ರಿಂದ 19,007 ಹೋಗಿದೆ ಮತ್ತೆ ಅಭಿವೃದ್ಧಿ 10.26%. ನಾವು ಹಾಗೆ ನೋಡ್ಲಿಕ್ಕೆ ಹೋದ್ರೆ HDFC ಬ್ಯಾಂಕಿನ ಈ ಕ್ವಾರ್ಟರ್ ರಿಸಲ್ಟ್ಸ್ ಬಹಳ ಚೆನ್ನಾಗಿದೆ ಅಂತ ಹೇಳಬೇಕು ಮತ್ತು ಅನಲಿಸ್ಟ್ ಎಸ್ಟಿಮೇಷನ್ ಪ್ರಕಾರನೇ ಇದೆ ಅಂತಾನು ಹೇಳಬೇಕು. ಮತ್ತೆ HDFC ಬ್ಯಾಂಕಿನ ಪರ್ಫಾರ್ಮೆನ್ಸ್ ಕೂಡ ಸತತವಾಗಿ ಕನ್ಸಿಸ್ಟೆಂಟ್ ಆಗಿದೆ. ಅಂದ್ರೆ ಗುಡ್ ಪ್ರಾಫಿಟ್ ಬಂದಿದೆ ಡಿಸೆಂಬರ್ 2021ಕ್ಕೆ ಕಂಪೇರ್ ಮಾಡಿದ್ರೆ ಮತ್ತು ಸೆಪ್ಟೆಂಬರ್ 2022ಕ್ಕೆ ಕಂಪೇರ್ ಮಾಡಿದ್ರು ಕೂಡ. ಎಲ್ಲಾ ಬ್ಯಾಂಕಿನ ತ್ರೈಮಾಸಿಕ ವರದಿಗಳು ಕೂಡ ಈ ಕ್ವಾರ್ಟರ್ ಅಲ್ಲಿ ಚೆನ್ನಾಗಿರ್ತದೆ ಅಂತ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ NPA ಕಮ್ಮಿ ಆಗ್ತಾ ಇದೆ. ಈ ಸತಿ ನೋಡಬೇಕು ಬೇರೆ ಯಾವ ಬ್ಯಾಂಕ್ಗಳಿಗೆ ಎಷ್ಟು ಪ್ರಾಫಿಟ್ ಆಗುತ್ತೆ ಅಂತ. HDFC ಬ್ಯಾಂಕಿನ ಶೇರು 4% ಮೇಲೆ ಹೋಗಿದೆ ಕಳೆದ ಒಂದು ವರ್ಷದಲ್ಲಿ. ಅದೇ ಅವಧಿಯಲ್ಲಿ ನಿಫ್ಟಿ 2% ಮೇಲಕ್ಕೆ ಹೋಗಿದೆ. HDFC ಬ್ಯಾಂಕಿನ ರಿಸಲ್ಟ್ ಬಂದದ್ದು ಇವತ್ತು ಮಧ್ಯಾಹ್ನ. ಈಗ ಕಾದು ನೋಡಬೇಕು ಸೋಮವಾರ ಮಂಗಳವಾರ ಯಾವ ರೀತಿ ಹೂಡಿಕೆದಾರರು ಈ ಷೇರಿನ ರಿಸಲ್ಟ್ ಅನ್ನು ಅರ್ಥೈಸಿಕೊಂಡು ಮುಂದಕ್ಕೆ ತಗೊಂಡು ಹೋಗ್ತಾರೋ ಅಥವಾ ಷೇರಿನ ಲೆವೆಲ್ ಫ್ಲಾಟ್ ಆಗಿರುತ್ತೋ ಇಲ್ಲ ಕಮ್ಮಿ ಆಗಿರುತ್ತೋ ಅಂತ. ಕಳೆದ ಎಷ್ಟೋ ವರ್ಷಗಳಿಂದ HDFC ಬ್ಯಾಂಕಿನ ಷೇರಿನ ಪ್ರೈಸು ಫಂಡಮೆಂಟಲ್ ಚೆನ್ನಾಗಿದ್ರು ಕೂಡ ಮೇಲಕ್ಕೆ ಹೋಗಿಲ್ಲ. ಅಂದ್ರೆ ಪ್ರಿಸೈಸ್ ಆಗಿ ಹೇಳಬೇಕು ಅಂತಂದ್ರೆ 1-2 ವರ್ಷದಿಂದ. ಅದೇ ಅವಧಿಯಲ್ಲಿ ICICI ಬ್ಯಾಂಕು, ಆಕ್ಸಿಸ್ ಬ್ಯಾಂಕ್, SBI ಬಹಳಷ್ಟು ಮೇಲಕ್ಕೆ ಹೋಗಿದೆ. ಅಲ್ಲದೆ ಇನ್ನು ಕೆಲವು ತಿಂಗಳುಗಳಲ್ಲಿ HDFC ಮತ್ತು HDFC ಬ್ಯಾಂಕ್ ಮರ್ಜ್ ಆಗ್ಲಿಕ್ಕಿದೆ. ಆದ್ದರಿಂದ ಒಂದಷ್ಟು ಅನಿಶ್ಚಿತತೆ ಇದೆ. ಮೇಲಕ್ಕೆ ಹೋಗುತ್ತೋ ಕೆಳಗೆ ಬರುತ್ತೋ, ಜನ ಯಾವ ರೀತಿ ಅದನ್ನು ಸ್ವೀಕಾರ ಮಾಡ್ತಾರೆ ಇತ್ಯಾದಿ. ಆದ್ದರಿಂದ ಕಾದು ನೋಡಬೇಕು. ಈಗ HDFC ಬ್ಯಾಂಕಿನ ಮಿನಿ ಫಂಡಮೆಂಟಲ್ ಅನಾಲಿಸಿಸ್ 52 ವಾರದ ಹೈಯೆಸ್ಟ್ 1,722, ಲೋಯೆಸ್ಟ್ 1,272, ಇವತ್ತಿನ ರೇಟು 1,601. ಮತ್ತೆ ಒಬ್ಬ ಹೂಡಿಕೆದಾರ 1 ವರ್ಷ ಹೂಡಿಕೆ ಮಾಡಿದ್ದಿದ್ರೆ 4% ಬರ್ತಾ ಇದೆ, ಬಹಳ ಕಮ್ಮಿ ಆಯ್ತು ಅನ್ಸುತ್ತೆ. ಆದ್ರೆ HDFC ಬ್ಯಾಂಕ್ ನನ್ನ ಪ್ರಕಾರ ಫಂಡಮೆಂಟಲ್ ಚೆನ್ನಾಗಿದೆ,
ಒಂಥರ ರಬ್ಬರ್ ಬ್ಯಾಂಡ್ ನಲ್ಲಿ ಕೂತಿದೆ. ಸಡನ್ ಆಗಿ ಯಾವಾಗ ಜಾಸ್ತಿ ಆಗಿ ಮೇಲೆ ಹೋಗುತ್ತೋ ಅಂತ ಕಾದ್ ನೋಡ್ಬೇಕು. ಯಾಕಂದ್ರೆ ತುಂಬಾ ಸಮಯ ಈ ತರ ಕನ್ಸಲ್ಟೇಷನ್ ಆಗ್ತಾ ಇದ್ರೆ ಮತ್ತೆ ಪಾಸಿಟಿವ್ ಬ್ರೇಕ್ಔಟ್ ಬರುತ್ತೆ. 5 ವರ್ಷ ರಿಟರ್ನ್ಸ್ 11% ಪರ್ ಆನಮ್, 10 ವರ್ಷ ರಿಟರ್ನ್ಸ್ 17% ಪರ್ ಆನಮ್. ಈಗ ಈ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಜನರಲ್ ನಾಲೆಜಿಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ವಿಪ್ರೋ ಕಂಪನಿಯವರ ಒರಿಜಿನಲ್ ಬಿಸ್ನೆಸ್ ಏನಿತ್ತು? ನಿಮ್ಮ ಮುಂದೆ 4 ಆಯ್ಕೆಗಳಿದಾವೆ. ಎ ಲೈಟ್ ಬಲ್ಬ್ಸ್, ಬಿ ವೆಜಿಟೇಬಲ್ ಆಯಿಲ್, ಸಿ ಸಾಫ್ಟ್ವೇರ್ ಸರ್ವಿಸ್, ಡಿ ಸೋಪ್. ನೀವು ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಮತ್ತೆ ನಮಗೆ ಪ್ರೋತ್ಸಾಹ ಕೊಡಬೇಕು ಅಂತಂದ್ರೆ ವಿಡಿಯೋನ ಎಲ್ಲಾ ಕನ್ನಡಿಗರಿಗೂ ಫಾರ್ವರ್ಡ್ ಮಾಡಿ. ನಮ್ಮ ಆಸೆ ಏನು ಅಂತಂದ್ರೆ ಕನ್ನಡದ ಎಲ್ಲಾ ಮನೆಗಳಿಗೂ ಈ ವಿಡಿಯೋಗಳು ತಲುಪಬೇಕು, ಫೈನಾನ್ಷಿಯಲ್ ಅವೇರ್ನೆಸ್ ಅವರಲ್ಲಿ ಇರಬೇಕು. ಅದಕ್ಕೋಸ್ಕರ ಈ ಉಚಿತವಾದ ವಿಡಿಯೋಗಳನ್ನು ನಾವು ಸತತವಾಗಿ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಮತ್ತೆ ಕೊನೆಯಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.